ದಳಪತಿಗಳ ಪರಿಷತ್ ವಾರ್ ತಂಡ ಹೊಡೆದಿದೆ. ಮೈತ್ರಿ ನಿರ್ಧಾರವನ್ನ ಲೋಕಲ್ ನಾಯಕರ ಮಡಿಲಿಗೆ ಹಾಕಿ ಕೈ ತೊಳ್ಕೊಂಡ್ಬಿಟ್ರು. ಬಿಜೆಪಿಯಲ್ಲಿ ರೆಬಲ್ಗಳ ಮನವೊಲಿಕೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಪ್ರಚಾರದ ಜೊತೆಗೆ ಕುರುಡು ಕಾಂಚಾಣದ ಸದ್ದು ಶುರುವಾಗಿದೆ. ನಾಯಕರ ವಿರೋಧಕ್ಕೆ ಮಣಿದ ದಳಪತಿ, ಪರಿಷತ್ ಮೈತ್ರಿಯಿಂದ ಹಿಂದೆ ಸರಿದ ಜೆಡಿಎಸ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಲು ಕುಮಾರಸ್ವಾಮಿಗೆ ಒಲವಿತ್ತು. ಕುಮಾರಸ್ವಾಮಿ ಬಹಿರಂಗವಾಗಿ ಬಿಜೆಪಿಯನ್ನೇ ಬೆಂಬಲಿಸುತ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ದಳಪತಿ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ಯಾರೊಂದಿಗೂ ಮೈತ್ರಿ ಮಾಡದೆ ಹಿಂದೆ ಸರಿದಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಯಾವುದೇ ಮೈತ್ರಿ ಇಲ್ಲ ಎಂದಿರೋ ಎಚ್ಡಿಕೆ ಯಾರಿಗೆ ಬೆಂಬಲ ನೀಡಬೇಕೆಂಬ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಸ್ಥಳೀಯ ನಾಯಕರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮೈತ್ರಿಯ ಪ್ರಶ್ನೆ ಇಲ್ಲ. ನಮ್ಮ ಗುರಿ 2023. ಅದಕ್ಕೆ ಸ್ಥಳೀಯವಾಗಿ ನಾವೇನೇನು ನಮ್ಮ ಪಕ್ಷದ ಬಲವರ್ಧನೆ ಮಾಡ್ಕೊಳ್ಳಿಕ್ಕೆ ಏನಲ್ಲಿ ತೀರ್ಮಾನಗಳನ್ನು ಮಾಡ್ಕೋಬೇಕಾಗಿದೆ ಅವರಿಗೆ ಸಂಪೂರ್ಣವಾಗಿ ಸ್ವತಂತ್ರವಾದ ಅಧಿಕಾರ ಕೊಟ್ಟಿದ್ದೇವೆ. ಸ್ಥಳೀಯವಾಗಿ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಪರಿಷತ್ ಚುನಾವಣೆಯ ಮೈತ್ರಿ ವಿಚಾರದಲ್ಲಿ ಎಚ್ಡಿಕೆ ಮೌನಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಬಿಜೆಪಿ ಬೆಂಬಲಿಸದಂತೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿಗೆ ಬೆಂಬಲಿಸಿದ್ರೆ ಬೇರೆ ಅರ್ಥ ರವಾನೆ ಆಗುತ್ತೆ ಅನ್ನೋ ಆತಂಕ ಇದೆ. ಅಲ್ಲದೆ ಸಿದ್ದರಾಮಯ್ಯ ಸದಾ ಆರೋಪ ಮಾಡುವಂತೆ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನೋ ಆರೋಪಕ್ಕೆ ಇನ್ನಷ್ಟು ಬಲ ಸಿಗುತ್ತೆ. ಜೊತೆಗೆ ಈಗಾಗಲೇ ಒಂದಷ್ಟು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ಗೆ ವೈಎಸ್ವಿ ದತ್ತ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಿಂಧನೂರಿನ ಜೆಡಿಎಸ್ ಶಾಸಕ ನಾಡಗೌಡ ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಪಾಟೀಲ್ ಬೆಂಬಲಿಸುವಂತೆ ಬಹಿರಂಗ ಸಭೆಯಲ್ಲೇ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೀದರ್ನಲ್ಲಿ ಕಾಂಗ್ರೆಸ್ ಪರ ಬಂಡೆಪ್ಪ ಕಾಶೆಂಪುರ್ ಒಲವಿದೆ. ಧಾರವಾಡದಲ್ಲಿ ಕಾಂಗ್ರೆಸ್ ಕಡೆ ಕೋನರೆಡ್ಡಿ ಟೀಮ್ ಒಲವಿದೆ. ವಿಜಯಪುರದಲ್ಲಿ ಕಾಂಗ್ರೆಸ್ನತ್ತ ಜೆಡಿಎಸ್ ನಾಯಕರ ಪ್ರೀತಿ ಇದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಾಯಕ ಮಧು ಬಂಗಾರಪ್ಪ ಜೊತೆ ಜೆಡಿಎಸ್ ಟೀಮ್ ಗುರುತಿಸಿಕೊಂಡಿದೆ. ಈ ಸನ್ನಿವೇಶದಲ್ಲಿ ಬಿಜೆಪಿಗೆ ಬೆಂಬಲಿಸಿದ್ರೆ ಕಷ್ಟ ಎಂದು ಅರಿತಿರುವ ಎಚ್ಡಿಕೆ ಮೈತ್ರಿ ಸಂಬಂಧ ಸ್ಥಳೀಯ ನಾಯಕರ ನಿರ್ಧಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಾವು ಸಂದೇಶಗಳನ್ನು ರವಾನೆಯಾಗಿದ್ದಾವೆ. ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದಿರೋದ್ರಿಂದ ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿಸಿ ಅಭ್ಯರ್ಥಿಯ ಆಯ್ಕೆ ಮಾಡಬೇಕು. ಪಕ್ಷದಲ್ಲಿನ ಭಿನ್ನಮತ ತಪ್ಪಿಸಲು ಯಾರೊಂದಿಗೂ ಮೈತ್ರಿ ಇಲ್ಲ ಅಂದಿರೋ ಎಚ್ಡಿಕೆ ಸ್ಥಳೀಯ ಮಟ್ಟಕ್ಕೆ ಅಧಿಕಾರ ಕೊಟ್ಟು ಒಂದ್ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಎಚ್ಡಿಕೆ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದರೆ ಬಿಜೆಪಿ ನಾಯಕ ಯಡಿಯೂರಪ್ಪ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಬೆಂಬಲ ಬಿಜೆಪಿಗೆ ಸಿಗುತ್ತೆ ಅಂದಿದ್ದಾರೆ. ಇಲ್ಲಿ ಮೈತ್ರಿಯ ಬಗ್ಗೆ ಮತ್ತು ಏನೋ ಒಳ ಒಪ್ಪಂದ ಹೊರ ಒಪ್ಪಂದ ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷದ ಬಗ್ಗೆ ನಿರಂತರವಾಗಿ ಆ ರೀತಿಯ ಅಪಪ್ರಚಾರದ ವಾಗ್ದಾಳಿಯನ್ನೇನು ಮಾಡ್ತಾರೆ. ಆ ಪುಣ್ಯಾತ್ಮರಿಗೆ ಈಗಲೂ ಹೇಳ್ತೇನೆ, ದಯವಿಟ್ಟು ಇದನ್ನು ಪದೇ ಪದೇ ರಿಪೀಟ್ ಮಾಡಿ ನಿಮ್ಮ ಸಣ್ಣತನವನ್ನು ತೋರಿಸ್ಕೋಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯಾವುದೇ ಮೈತ್ರಿಯ ಪ್ರಶ್ನೆ ಇಲ್ಲ. ಲೋಕಲ್ ಲೀಡರ್ಗಳಿಗೆ ನಮ್ಮ ಜೊತೆ ಬರ್ತಾರ, ಅವ್ರು ಡಿಸೈಡ್ ಮಾಡಿ ಅಂದರೆ ಅವ್ರು ಬಿಜೆಪಿ ಜೊತೆ ಹೋಗ್ತಾರೆ. ಇಂಡೈರೆಕ್ಟಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ, ನೀವು ನಾವು ಹಿಂಗೆ ಹೇಳ್ತೀವಿ ನಾವು ಹಂಗೆ ಹೇಳಿ ಅಂತ. ಅವ್ರು ಹೆಂಗೆ ಹೇಳ್ತಿದ್ರೆ JDSನವರು ತೊಟ್ಟಲು ತೂಗ್ತಾರೆ, ಜಿಗಿಟೋದು ಜಿಗಿಡ್ತಾರೆ. ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಸ್ಥಳೀಯ ನಾಯಕರು ಲೋಕಲ್ ಸ್ಥಿತಿಯನ್ನು ನೋಡಿಕೊಂಡು ಎಲ್ಲಿ ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ, JDS ಅಭ್ಯರ್ಥಿಗಳಿಲ್ಲ, ಅದು ಸಹಜವಾಗಿ ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ, ಸಂತೋಷ ಇದೆ. ಅವರು ಆಯಾ ಜಿಲ್ಲೆ ಕಾರ್ಯಕರ್ತರು ಬಿಟ್ಟಿದ್ದಾರೆ. ಕೇಸರಿ ಪಡೆಗೆ ಬೆಳಗಾವಿ ಪಾಲಿಟ್ರಿಕ್ಸ್ ಆತಂಕ. ಖುದ್ ಅಖಾಡಕ್ಕೆ ಇಳಿದ ಸಿಎಂ ಬೊಮ್ಮಾಯಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರೋದ್ರಿಂದ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ರಮೇಶ್ ಹಾಗೆ ಲಖನ್ ಒಂದೇ ವೇದಿಕೆಯಲ್ಲಿ ಪ್ರತ್ಯೇಕವಾಗಿ ಪ್ರಚಾರ ಮಾಡ್ತಿರೋದ್ರಿಂದ ಗೊಂದಲ ಕೂಡ ಏರ್ಪಟ್ಟಿದೆ. ಇನ್ನೊಂದ್ ಕಡೆ ಬಿಜೆಪಿ ಶಾಸಕರು ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಖುದ್ದು ಸಿಎಂ ಬೊಮ್ಮಾಯಿ ಇವತ್ತು ಬೆಳಗಾವಿ ಅಖಾಡಕ್ಕೆ ಎಂಟ್ರಿ ಕೊಟ್ರು. ಬಿಜೆಪಿಯ ಕವಟಗಿ ಮಠ ಸೋತ್ರೆ ಅದನ್ನ ರಮೇಶ್ ತಲೆಗೆ ಕಟ್ಟಲು ಯತ್ನ ನಡೀತಾ ಇದೆ ಎನ್ನಲಾಗ್ತಾ ಇದೆ. ರೆಸಾರ್ಟ್ನಲ್ಲಿ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ರು. ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿ ಜೊತೆ ಪ್ರತ್ಯೇಕ ಸಭೆ ನಡೆಸಿರೋ ಸಿಎಂ ಕ್ಷೇತ್ರವಾರು ಶಾಸಕರು ಮುಖಂಡರ ಜೊತೆಗೂ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ರು. ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡುವಂತೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಒಂದೇ ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ಪದಾಧಿಕಾರಿಗಳು, ಈ ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಎಲ್ಲರೂ ಕೂಡ ಒಂದಾಗಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ.
ಭಾರತೀಯ ಜನತಾ ಪಕ್ಷದ ವೆಲ್ಕಮ್ ಬ್ಯಾಕ್. ಸಂಸತ್ ಕಲಾಪದಲ್ಲಿ ಬಿಜೆಪಿ ಸಂಸದರ ಬದ್ಧತೆಯ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗರಂ ಆಗಿದ್ದಾರೆ. ಸಂಸತ್ ಕಲಾಪಕ್ಕೆ ಚಕ್ಕರ್ ಹಾಕ್ತಿರುವಂತಹ ಸಂಸದರು ತಮ್ಮನ್ನ ಬದಲಾಯಿಸಿಕೊಳ್ಬೇಕು, ಇಲ್ಲದೇ ಇದ್ರೆ ಸಮಯದ ಜೊತೆ ಬದಲಾವಣೆ ಎದುರಿಸಲು ಸಿದ್ಧರಾಗಿ ಅಂತ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದಂತ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಎಚ್ಚರಿಕೆ ಕೊಟ್ಟಿದ್ದು, ಸಂಸತ್ ಅಧಿವೇಶನದ ಕಲಾಪಗಳಲ್ಲಿ ತಪ್ಪದೇ ಭಾಗವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಏಮ್ಸ್ ಮತ್ತು ರಸಗೊಬ್ಬರ ಘಟಕವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ವೇಳೆ ಸಮಾಜವಾದಿ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕೆಂಪು ಟೋಪಿ ಉತ್ತರ ಪ್ರದೇಶಕ್ಕೆ ಡೇಂಜರ್, ಕೆಂಪು ಟೋಪಿ ಹಗರಣ ಮಾಡಲು, ಬೊಕ್ಕಸ ತುಂಬಿಸಿಕೊಳ್ಳೋದಕ್ಕೆ, ಮಾಫಿಯಾಗೆ ಸ್ವಾತಂತ್ರ್ಯವನ್ನ ನೀಡಲು ಅಧಿಕಾರ ಬಯಸುತ್ತೆ ಅಂತ ಟೀಕಿಸಿದ್ದಾರೆ. ಇದಕ್ಕೆ ಅಖಿಲೇಶ್ ಯಾದವ್ ಕೆಂಪು ಟೋಪಿ ಬಿಜೆಪಿ ಸರ್ಕಾರಕ್ಕೆ ರೆಡ್ ಅಲರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. भली भांति जानता है कि लाल टोपी वालों को लाल बत्ती से मतलब रहा है. उनको आपके दुख तकलीफ से कोई लेना देना नहीं है. ಮೂರು ವಿವಾದಿತ ಕೃಷಿ ಮಸೂದೆ ರದ್ದು ಮಾಡಿದ್ರು. ದೆಹಲಿಯ ಸಿಂಗು ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ನಿಲ್ಲಿಸಿಲ್ಲ. ಹೋರಾಟದಲ್ಲಿ ರೈತರ ವಿರುದ್ಧ ದಾಖಲಾಗಿರುವಂತಹ ನಕಲಿ ಕೇಸ್ಗಳನ್ನು ಹಿಂಪಡಿಬೇಕು, ಎಂಎಸ್ಪಿ ಜಾರಿ ತೀರ್ಮಾನ ಪ್ರಕಟಿಸಬೇಕು, ಮೃತಪಟ್ಟ 700ಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿವೆ. ದುರಂತ ಅಂದ್ರೆ ರೈತ ಸಂಘಟನೆಗಳಲ್ಲೇ ಪ್ರತಿಭಟನೆ ಮುಂದುವರಿಸಬೇಕಾ ಬೇಡವಾ ಅನ್ನೋ ವಿಷಯದಲ್ಲಿ ಒಡಕು ಮೂಡಿದ್ದು ನಾಳೆ ಅಂತಿಮ ತೀರ್ಮಾನ ಮಾಡ್ತಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.